ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 45ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ತ್ರೈಗುಣ್ಯ ವಿಷಯಾಹ ಅಂದರೆ ಏನು, ತ್ರೈಗುಣ್ಯ ಅಂದರೆ ಏನು, ತ್ರೈಗುಣ್ಯ ವಿಷಯಾಹ ಅಂತ ವೇದಗಳನ್ನು ಯಾಕೆ ಕರೀತಾರೆ ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನಿಸ್ತ್ರೈಗುಣ್ಯ ಆಗೋದು ಅಂತಂದರೆ ಏನು, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋಣ. ನಿಸ್ತ್ರೈಗುಣ್ಯ ಅಂತ ಹೇಳ್ತಾರಲ್ಲ, ಅಂದರೆ ಅರ್ಥ ಏನು? ಉತ್ತರ ಏನಪ್ಪ ಅಂತಂದರೆ, 3 ಗುಣಗಳ ಕಾರ್ಯರೂಪಿ ಅಂದರೆ ಏನು, 3 ಗುಣಗಳು ಈ ಒಂದು ಕೆಲಸಗಳನ್ನು ಮಾಡುತ್ತಾರಲ್ಲ ಅಂಥ ಈ ಲೋಕ ಮತ್ತು ಪರಲೋಕದ ಸಮಸ್ತ ಭೋಗಗಳಲ್ಲಿ ಮತ್ತು ಅವುಗಳ ಸಾಧನಭೂತವಾದಂತಹ ಸಮಸ್ತ ಕರ್ಮಗಳಲ್ಲಿ ಮಮತೆ, ಆಸಕ್ತಿ, ಕಾಮನೆಯಿಂದ ಸರ್ವತಾ ರಹಿತನಾಗೋದೆ ನಿಸ್ತ್ರೈಗುಣ್ಯನಾಗುವುದಾಗಿದೆ. ಈಗ ನಿಸ್ತ್ರೈಗುಣ್ಯನಾಗು ಅಂದರೆ ಅರ್ಥ ಏನು? ಈಗ ಈ ಒಂದು ಪ್ರಪಂಚದಲ್ಲಿ ಎಲ್ಲ ನಡೆಯೋದು ಹೇಗೆ ಅಂದರೆ 3 ಗುಣಗಳ ಪ್ರಭಾವದಿಂದ. ಸೊ ಪರಲೋಕದಲ್ಲೂ ಕೂಡ ಸಮಸ್ತ ಭೋಗಗಳನ್ನು ಭೋಗಿಸ್ಬೇಕು ಅಂತ ನಾವು ಇಷ್ಟಪಟ್ಕೊಂಡಿರ್ತೀವಿ. ಅದಕ್ಕೆ ನಾವು ಏನೇನೋ ಸಾಧನೆಗಳನ್ನು ಮಾಡ್ತೀವಿ ಮತ್ತು ಅದಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ಕೂಡ ನಾವು ಪಡ್ಕೊಳ್ತೀವಲ್ವಾ. ಈ ಒಂದು ವಸ್ತುಗಳಾಗಿರ್ಬೋದು, ಅದರಲ್ಲಿ ನಮಗೆ ಮಮತೆ ಇರುತ್ತೆ, ಆಸಕ್ತಿ ಇರುತ್ತೆ ಮತ್ತು ಕಾಮನೆ ಇರುತ್ತೆ. ಆ ಎಲ್ಲವನ್ನ ಬಿಡೋದು, ಅದನ್ನು ಬಿಟ್ಟು ಇರೋದಿದೆಯಲ್ಲ, ಅದನ್ನು ನಿಸ್ತ್ರೈಗುಣ್ಯನಾಗೋದು ಅಂತ ಇಲ್ಲಿ ಹೇಳಿರೋದು. ಅಂದರೆ ನಾವೇನೋ ವಸ್ತುಗಳನ್ನು ಇಚ್ಛೆ ಪಟ್ಟು ಅದನ್ನು ಪಡ್ಕೊಳ್ಳೋದಕ್ಕೆ ನಾವೇನೇನೋ ಸರ್ಕಸ್ ಮಾಡ್ತೀವಿ. ಅಂದರೆ ಅದಿಲ್ಲ ಅಂದರೆ ನಂಗೆ ಆಗೋದಿಲ್ಲ, ಆ ಒಂದು ಮಟ್ಟಕ್ಕೆ ಬಂದ್ಬಿಡ್ತೀವಿ. ಯಾಕೆ? ಅದರಲ್ಲಿ ಆಸಕ್ತಿ ಜಾಸ್ತಿ, ಮಮತೆ ಜಾಸ್ತಿ, ಮತ್ತು ನಾನು ಪಡ್ಕೊಳ್ಳೇಬೇಕು ಅನ್ನುವಂಥ ಕಾಮನೆ ಇರೋದ್ರಿಂದ. ಸೊ ಆ 3 ರಹಿತನಾಗಿರುವುದಕ್ಕೆ, ಮಮತೆ, ಆಸಕ್ತಿ, ಕಾಮನೆ, ಇದರಿಂದ ರಹಿತನಾಗಿರುವುದಕ್ಕೆ ನಿಸ್ತ್ರೈಗುಣ್ಯ ಅಂತ ಹೇಳೋದು. ಇಲ್ಲಿ ಸ್ವರೂಪದಿಂದ ಸಮಸ್ತ ಕರ್ಮಗಳನ್ನು ತ್ಯಾಗ ಮಾಡೋದು ನಿಸ್ತ್ರೈಗುಣ್ಯವಾಗೋದಿಲ್ಲ. ಯಾಕೆ ಅಂತಂದರೆ, ಸ್ವರೂಪದಿಂದ ಸಮಸ್ತ ಕರ್ಮಗಳ ಮತ್ತು ಸಮಸ್ತ ವಿಷಯಗಳ ತ್ಯಾಗವನ್ನು ಯಾವ ಮನುಷ್ಯನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಅರ್ಥ ಏನು? ಈಗ ನಾನು ಈ ಒಂದು ಪ್ರಪಂಚದಲ್ಲಿದ್ಮೇಲೆ, ಒಂದು ಸಂಸಾರದಲ್ಲಿದ್ಮೇಲೆ ನಾನು ಕೆಲಸನೇ ಮಾಡದೆ ಸುಮ್ಮನೆ ಇದ್ಬಿಡೋದಕ್ಕಾಗೋದಿಲ್ಲ ಅಲ್ವಾ. ಏನಾದರೂ ಒಂದು ಕೆಲಸ ಮಾಡಲೇಬೇಕು. ಅದು ಮನುಷ್ಯನ ಒಂದು ಸ್ವರೂಪ. ಅಂದರೆ ಏನು? ನಾವು ಕೆಲಸ ಮಾಡ್ತಾನೆ ಇರಬೇಕು. ಅದು ಯಾವುದರಿಂದ ಆದರೂ ಆಗಿರ್ಬೋದು, ಶರೀರದಿಂದ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಬುದ್ಧಿಯಿಂದ ಆಗಿರ್ಬೋದು. ನಾವು ಏನೋ ಒಂದು ಯೋಚನೆನಾದರೂ ಮಾಡ್ತಾ ಇರ್ತೀವಿ. ಈಗ ಸುಮ್ಮನೆ ಕೂತಿದ್ದೀನಿ, ನಾನೇನು ಕೆಲಸ ಮಾಡದೆ ಗಂಟುಗಟ್ಟಲೆ ಕೂತ್ಕೊಳ್ತೀನಿ ಅಂತಂದರೆ ನಿಮ್ಮ ಮನಸ್ಸಾದರೂ ಕೆಲಸ ಮಾಡ್ತಾ ಇರುತ್ತೆ ಅಲ್ವಾ. ಅದು ನಮ್ಮ ಒಂದು ಸ್ವರೂಪ. ಅದು ಅದರಿಂದ ರಹಿತನಾಗೋದು ನಿಜವಾಗ್ಲೂ ನಿಸ್ತ್ರೈಗುಣ್ಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಮತ್ತು ಆ ರೀತಿ ಮಾಡೋದಕ್ಕೆ ಸಾಧ್ಯವೂ ಇಲ್ಲ ಅಂತಂದ್ಬಿಟ್ಟು 3ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಏನು ಆ ಶ್ಲೋಕ ಅಂತಂದರೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿರ್ ಜೈರ್ಗುಣೈಹಿ. ಅಂದ್ರೇನು? ನಿಸ್ಸಂದೇಹವಾಗಿ ಯಾವ ಮನುಷ್ಯನಾದರೂ ಕೂಡ ಯಾವುದೇ ಕಾಲದಲ್ಲಿ ಕ್ಷಣ ಮಾತ್ರ ಕೂಡ ಕರ್ಮವನ್ನು ಮಾಡದೇ ಇರೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ, ಎಲ್ಲ ಮನುಷ್ಯ ಸಮುದಾಯವು ಕೂಡ ಪ್ರಕೃತಿಜನ್ಯವಾದ ಗುಣಗಳ ಮೂಲಕ ಪರವಶವಾಗಿ ಕರ್ಮ ಮಾಡುವುದಕ್ಕೆ ಬಾಧ್ಯವಾಗುತ್ತದೆ. ಅಂದರೆ ನೀನು ಬೇಕು ಅಂದರೂ ಮಾಡಬೇಕು, ಬೇಡ ಅಂದರೂ ಮಾಡಬೇಕು. ಆ ರೀತಿ ನಮ್ಮನ್ನು ತಯಾರು ಮಾಡಿಬಿಟ್ಟಿದ್ದಾನೆ ಭಗವಂತ. ಯಾವುದಾದ್ರೂ ಒಂದು ಗುಣದ ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ, ಅದಕ್ಕೆ ತಕ್ಕಾದಂಥ ಕಾರ್ಯಗಳನ್ನು ನಾವು ಮಾಡಲೇಬೇಕು. ಇಲ್ಲಿ ನೋಡಿ, ಪ್ರಕೃತಿಜನ್ಯವಾದ ಗುಣ. ಕೆಲವರಿಗೆ ರಜೋಗುಣ ಇರುತ್ತೆ, ಕೆಲವರಿಗೆ ರಜೋಗುಣ ತಮೋಗುಣ ಮಿಕ್ಸ್ ಆಗಿರುತ್ತೆ, ಕೆಲವರಿಗೆ ತಮೋಗುಣ ಮತ್ತು ಸತ್ವಗುಣ ಸ್ವಲ್ಪ ಇರುತ್ತೆ. ಆ ರೀತಿ ಮಿಕ್ಸಡ್ ಆಗಿ ನಾವು ಹುಟ್ಟಿರ್ತೀವಿ. ಅದು ನಮ್ಮನ್ನು ಮಾಡಲೇಬೇಕು. ನಾವು ಕೆಲಸ, ಯಾವುದಾದ್ರೂ ಒಂದು ಕೆಲಸವನ್ನು ಮಾಡೋ ರೀತಿ ಅದು ಮಾಡುತ್ತೆ, ಅದಕ್ಕೆ ಬಾಧ್ಯವಾಗಿರ್ತೀವಿ. ಈ ಶರೀರ 3 ಗುಣಗಳದ್ದೇ ಕಾರ್ಯ. ನಮ್ಗೆ ಈ ಶರೀರ ಸಿಕ್ಕಿರೋದೇ ಕೆಲಸ ಮಾಡೋದಕ್ಕೋಸ್ಕರ. ಅದಕ್ಕೆ ಕೆಲಸ ಮಾಡದೆ ಯಾರೂ ಇರೋದಕ್ಕಾಗೋದಿಲ್ಲ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ತುಂಬ ಬಡವರಾಗಿರೋರು ತಮ್ಮ ತಿಂಡಿ, ಬಟ್ಟೆ, ಊಟ ಇದಕ್ಕೋಸ್ಕರ ಅವರು ಪ್ರತಿನಿತ್ಯ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಅದೇ ಸಾಹುಕಾರರು ನೋಡಿ, ಅವ್ರಿಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ತಿನ್ನೋದಕ್ಕೇನು ದುಡಿಬೇಕು ಅಂತಿಲ್ಲ, ಬಟ್ಟೆ ಹಾಕೊಳ್ಳೋಕ್ಕೇನು ದುಡಿಬೇಕು ಅಂತಿಲ್ಲ. ಆಲ್ರೆಡಿ ಅವ್ರ ಹತ್ರ ಬೇಕಾದಷ್ಟು ಹಣ, ಸಂಪತ್ತು, ಆಸ್ತಿ ಎಲ್ಲ ಇರುತ್ತೆ. ಆದರೆ
ಅದನ್ನ ತಿಂದು ಅರಗಿಸ್ಕೊಳ್ಬೇಕಲ್ಲ. ಈಗ ತಿಂದೇ ಇರೋಕ್ಕಾಗಲ್ಲ, ಹೊಟ್ಟೆ ಹಸುತ್ತೆ. ಈ ಶರೀರವನ್ನ ನಾವು ಜೀವಂತವಾಗಿ ಇಟ್ಟಿರಬೇಕು ಅಂತಂದ್ರೆ ಅದಕ್ಕೆ ಊಟ, ನೀರು ಎಲ್ಲವನ್ನ ಕೊಡ್ತಾ ಇರಬೇಕು. ಸೊ ನಾವು ತಿನ್ನಬೇಕು. ತಿಂದ ಮೇಲೆ ಅದು ಡೈಜೆಷನ್ ಆಗಬೇಕಲ್ಲ, ಅದಕ್ಕೋಸ್ಕರ ಏನಾದರೂ ಕೆಲಸ ಮಾಡಲೇಬೇಕು. ಇವರಿಗೆ ಕೆಲಸ ಇರೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಎಕ್ಸಸೈಸ್ ಮಾಡೋದು, ಜಿಮ್ಗೆ ಹೋಗೋದು, ವಾಕಿಂಗ್ ಹೋಗೋದು. ಒಟ್ಟಿನಲ್ಲಿ ಅದು ಒಂದು ಕೆಲಸ ತಾನೇ. ಯಾವುದೋ ಒಂದು ರೀತಿಯಲ್ಲಿ ಒಟ್ಟಿನಲ್ಲಿ ಏನು ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗೋದಿಲ್ಲ. ಆ ರೀತಿ ಭಗವಂತ ಈ ಶರೀರವನ್ನು ಸೃಷ್ಟಿ ಮಾಡಿದ್ದಾನೆ, ಆಯಿತಾ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಶರೀರ 3 ಗುಣದ ಕಾರ್ಯ. ಅದು ಏನಾದರೂ ಒಂದು ಮಾಡ್ತಾನೆ ಇರಬೇಕು, ಅದನ್ನು ನಾವು ತ್ಯಾಗ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಶರೀರದಲ್ಲಿ ಮತ್ತು ಅದರ ಮೂಲಕ ಮಾಡಲ್ಪಡುವಂಥ ಕರ್ಮಗಳಿಗೆ ಮತ್ತು ಅವುಗಳ ಫಲರೂಪಿ ಸಮಸ್ತ ಭೋಗಗಳಲ್ಲಿ ಅಹಂತೆ, ಮಮತೆ, ಆಸಕ್ತಿ ಮತ್ತು ಕಾಮನೆಯಿಂದ ರಹಿತನಾಗಿರೋದೇ ಇಲ್ಲಿ ನಿಸ್ತ್ರೈಗುಣ್ಯ. ಅಂದರೆ ಏನು, 3 ಗುಣಗಳ ಕಾರ್ಯದಿಂದ ರಹಿತನಾಗೋದು ಅಂತ ನಾವು ತಿಳ್ಕೋಬೇಕು. ಈಗ ನಾನು ಕೆಲಸ ಮಾಡದೇ ಇರೋಕ್ಕಾಗಲ್ಲ, ಹಾಗಂತ ಕೆಲಸದಲ್ಲೇ ನನಗೆ ಆಸಕ್ತನಾಗ್ಬಿಡಬಾರ್ದು. ಆ ಕೆಲಸ ಮಾಡಲಿಲ್ಲ ಅಂದರೆ ನಂಗೆ ಆಗೋದಿಲ್ಲ, ಆ ರೀತಿ ಇರಬಾರ್ದು. ಅದರಲ್ಲಿ ಮಮತೆನೂ ಇರಬಾರ್ದು, ಅದು ಮಾಡಲೇಬೇಕು ಅನ್ನೋ ಆಸಕ್ತಿ ಇರಬಾರ್ದು, ಮತ್ತು ಕಾಮನೆ ಕೂಡ ಇರಬಾರ್ದು. ಆದ್ದರಿಂದ ರಹಿತನಾಗಿರೋದನ್ನು ನಿಸ್ತ್ರೈಗುಣ್ಯ ಅಂತ ಹೇಳೋದು. ಆ ಗುಣಗಳ ರಹಿತನಾಗಿರೋದು ಅಂದರೆ ಅರ್ಥ ಏನು, ಕೆಲಸನೇ ಮಾಡದೇ ಇರೋದು ಅಂತಲ್ಲ ಅರ್ಥ. ನಾವು ಕೆಲಸ ಮಾಡ್ತಾನೇ ಇರಬೇಕು. ಆ ರೀತಿಯೇ ನಮ್ಮನ್ನು ಸೃಷ್ಟಿ ಮಾಡಿರೋದು ಭಗವಂತ. ನಾನು ಮಾಡೋ ಕೆಲಸದಲ್ಲಿ ನನಗೆ ಮಮತೆ, ಆಸಕ್ತಿ, ಕಾಮನೆಗಳು ಇರಬಾರ್ದು. ಅಂದರೆ 3 ಗುಣಗಳ ಕಾರ್ಯದಿಂದ ರಹಿತನಾಗುವುದನ್ನು ನಿಸ್ತ್ರೈಗುಣ್ಯ ಅಂತ ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.